ಯಶ್ ವರ್ಸಸ್ ರಣವೀರ್ ಸಿಂಗ್. ಅರೆ ಯಶ್ಗೂ ರಣವೀರ್ ಸಿಂಗ್ಗೂ ಅದೇನು ಕಾಂಪಿಟೇಷನ್ ಬೀಳುತ್ತೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಹೀರೋ ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಯಶ್ ಇವತ್ತಿದ್ದಾರೆ. ಯಶ್ ಬಿಕಮ್ ಅ ಇಂಟರ್ನ್ಯಾಷನಲ್ ಸ್ಟಾರ್. ವಿ ಹ್ಯಾವ್ ಟು ಅಕ್ಸೆಪ್ಟ್ ದಟ್. ಅನೇಕ ಜನ ಟಾಕ್ಸಿಕ್ ಚಿತ್ರಕ್ಕಾಗಿ ಕಾಯ್ಕೊಂಡು ಕೂತಿದ್ದಾರೆ. ಬಹಳ ದೊಡ್ಡ ಬಜೆಟ್ ಸಿನಿಮಾ ಇದು, ಪ್ಯಾನ್ ಇಂಡಿಯಾ ಸಿನಿಮಾ, ಇನ್ಫ್ಯಾಕ್ಟ್ ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತಲೇ ಹೇಳ್ಬೋದು. ಬಹಳ ದೊಡ್ಡ ಸೂಪರ್ ಹಿಟ್ ಸಿನಿಮಾವನ್ನು ಕೊಟ್ಟಂತಹ ಡೈರೆಕ್ಟರ್ ಒಬ್ಬರು ನಿರ್ದೇಶನ ಮಾಡಿರ್ತಕ್ಕಂತಹ ಸಿನಿಮಾ ಇದು. ದುರಂಧರ್ ಪಾರ್ಟ್ 2 ಕೂಡ ಬಹಳ ದೊಡ್ಡ ನಿರೀಕ್ಷೆ ಇದೆ. ಈಗಾಗಲೇ ಆಲ್ರೆಡಿ ಡೇಟ್ ಅನೌನ್ಸ್ ಆಗಿಬಿಟ್ಟಿದೆ. ಮಾರ್ಚ್ 19ನೇ ತಾರೀಕು ನಾವು ರಿಲೀಸ್ ಮಾಡ್ತೀವಿ. ಟಾಕ್ಸಿಕ್ಕಿಗೆ ಇದೇನು ಕಾಂಪಿಟೇಷನ್ನೇ ಆಗ್ತಿರಲಿಲ್ಲ. ಇನ್ನು KGF ಸಿನಿಮಾ ಆದಮೇಲೆ ಯಶ್ ಅವರು ಎಲ್ಲಿಯೂ ಕೂಡ ಬಹಿರಂಗವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳಿಲ್ಲ, ಬೇರೆ ಯಾವ ಸಿನಿಮಾಗಳನ್ನು ಮಾಡಿಲ್ಲ. ನೆಕ್ಸ್ಟ್ ಅವರ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಅಂದರೆ ಅದು ಟಾಕ್ಸಿಕ್. ನೀವು ವರ್ಷಾನುಗಟ್ಟಲೆ ಸಿನಿಮಾನೇ ಕೊಡದೆ ಜನಮಾನಸದಿಂದ ದೂರ ಆಗಿಬಿಟ್ರೆ ಜನ ನಿಮ್ಮಲ್ಲಿ ಇಂಟ್ರೆಸ್ಟನ್ನು ಕಳ್ಕೊಂಡು ಸಿನಿಮಾ ನೋಡೋದಕ್ಕೆ ಬರೋದಿಲ್ಲ. ಸೊ ಅದರಿಂದ ಎಲ್ಲ ಕಡೆಯಲ್ಲೂ ನೋಡಿದರೆ ಕಾಂಪಿಟೇಷನ್ ಜಾಸ್ತಿ ಇದೆ ಟಾಕ್ಸಿಕ್ಗೆ. ಅದರಲ್ಲೂ ಹೈಲಿ ಕಾಂಪಿಟೇಷನ್ ಇರತಕ್ಕಂಥದ್ದು ದುರಂಧರ್ 2 ಇಂದ. ನಮಸ್ಕಾರ, ರೆಬೆಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಯಶ್ ವರ್ಸಸ್ ರಣವೀರ್ ಸಿಂಗ್. ಅರೆ ಯಶ್ಗೂ ರಣವೀರ್ ಸಿಂಗ್ಗೂ ಅದೇನು ಕಾಂಪಿಟೇಷನ್ ಬೀಳುತ್ತೆ. ಯಶ್ ನಮ್ಮ ಕನ್ನಡದವರು, ರಣವೀರ್ ಸಿಂಗ್ ಹಿಂದಿ ಸಿನಿಮಾದವರು. ಇವ್ರಿಗೆ ಹೆಂಗೆ ಕಾಂಪಿಟೇಷನ್ ಬೀಳುತ್ತೆ ಅಂತ ನೀವೇನಾದರೂ ಪ್ರಶ್ನೆ ಮಾಡ್ಕೊಳ್ತಾ ಇದ್ದರೆ ಆ್ಯಬ್ಸಲ್ಯೂಟ್ಲಿ ಹೌದು, ಕಾಂಪಿಟೇಷನ್ ಬೀಳುತ್ತೆ. ಯಾಕೆಂತಂದರೆ ಯಶ್ ಇವತ್ತು ಕೇವಲ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಹೀರೋ ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಯಶ್ ಇವತ್ತಿದ್ದಾರೆ. ಯಶ್ ಬಿಕಮ್ ಅ ಇಂಟರ್ನ್ಯಾಷನಲ್ ಸ್ಟಾರ್. ವಿ ಹ್ಯಾವ್ ಟು ಅಕ್ಸೆಪ್ಟ್ ದಟ್. KGF ಚಿತ್ರ ಆದ ನಂತರ ಬಹಳ ನಿರೀಕ್ಷೆ ಮೂಡಿಸಿರುವಂತಹ ಚಿತ್ರ ಅಂತಂದರೆ ದಟ್ ಈಸ್ ಟಾಕ್ಸಿಕ್. ಯಶ್ ರವರೇ ಒಂದಿಷ್ಟು ಕಥೆಯನ್ನು ಬರೆದಿದ್ದಾರಂತೆ, ಡೈಲಾಗ್ಗಳನ್ನು ಬರೆದಿದ್ದಾರಂತೆ. ಅದ್ಭುತವಾದಂತಹ ಔಟ್ಫಿಟ್ಟು, ಔಟ್ಲುಕ್ಕು ಅದನ್ನೆಲ್ಲವನ್ನೂ ಕೂಡ ಈಗಾಗಲೇ ಫಸ್ಟ್ ಲುಕ್ಗಳ ಮೂಲಕ ತೋರಿಸಿದ್ದಾರೆ. ಮತ್ತು ಅನೇಕ ಜನ ಟಾಕ್ಸಿಕ್ ಚಿತ್ರಕ್ಕಾಗಿ ಕಾಯ್ಕೊಂಡು ಕೂತಿದ್ದಾರೆ. ಆಯಿತಾ, ಬಹಳ ದೊಡ್ಡ ಬಜೆಟ್ ಸಿನಿಮಾ ಇದು, ಪ್ಯಾನ್ ಇಂಡಿಯಾ ಸಿನಿಮಾ, ಇನ್ಫ್ಯಾಕ್ಟ್ ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತಲೇ ಹೇಳ್ಬೋದು. ಇಂತಹ ಸಿನಿಮಾಕ್ಕೆ ಈಗ ಟಕ್ಕರ್ ಕೊಡೋದಕ್ಕಂತ ಹೇಳಿ, ವೆರಿ ಹಾರ್ಡ್ ಕಾಂಪಿಟೇಷನ್ ಕೊಡೋದಕ್ಕಂತ ಹೇಳಿ ರಣವೀರ್ ಸಿಂಗ್ ಬರ್ತಿದ್ದಾರೆ. ವೈ ಪರ್ಟಿಕ್ಯುಲರ್ಲಿ ರಣವೀರ್ ಸಿಂಗ್? ಯಾಕೆ ರಣವೀರ್ ಸಿಂಗನ್ನೇ ಕಾಂಪಿಟೇಷನ್ ಆಗಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ ಅಂತಂದರೆ, ಟಾಕ್ಸಿಕ್ ಸಿನಿಮಾ 2026 ಮಾರ್ಚ್ 19ಕ್ಕೆ ಬರುವಂತಹ ಸಾಧ್ಯತೆಗಳಿದೆ, ಅಥವಾ ಮಾರ್ಚ್ 19ರ ಆಸುಪಾಸು ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎಟ್ ದ ಸೇಮ್ ಟೈಮ್ ಅದೇ ಡೇಟಿಗೆ ಮಾರ್ಚ್ 19ನೇ ತಾರೀಕೆ ರಣವೀರ್ ಸಿಂಗ್ ನಟನೆ ಮಾಡಿರುವಂತಹ ದುರಂಧರ್ ಪಾರ್ಟ್ 2 ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ನೋಡಿ ಹೆಂಗಿದೆ. ದುರಂಧರ್ ಸಿನಿಮಾ ಡಿಸೆಂಬರ್ 5ನೇ ತಾರೀಕು ರಿಲೀಸ್ ಆಯಿತು. ಸಿನಿಮಾ ರಿಲೀಸ್ ಆದಾಗ ಅಯ್ಯೋ ಬಿಡಿ, ಎಲ್ಲ ಹಿಂದಿ ಸಿನಿಮಾಗಳು ರಿಲೀಸ್ ಆಗುತ್ತೆ, ಅದ್ರ ಜೊತೆ ಇದು ಕೂಡ ಒಂದು ಸಿನಿಮಾ ಅಂತ ನಾವು ಭಾವಿಸಿದ್ವಿ. ಈ ಹಿಂದೆ ಬಹಳ ದೊಡ್ಡ ಸೂಪರ್ ಹಿಟ್ ಸಿನಿಮಾವನ್ನು ಕೊಟ್ಟಂತಹ ಡೈರೆಕ್ಟರ್ ಒಬ್ಬರು ನಿರ್ದೇಶನ ಮಾಡಿರ್ತಕ್ಕಂತಹ ಸಿನಿಮಾ ಇದು. ಉರಿ ನೋಡಿದ್ರಲ್ಲ, ಉರಿ ದಿ ಸರ್ಜಿಕಲ್ ಸ್ಟ್ರೈಕ್, ಆ ಸಿನಿಮಾ ಡೈರೆಕ್ಟ್ ಮಾಡಿರ್ತಕ್ಕಂತಹ ಆರ್ಟಿಕಲ್ 370 ಅನ್ನುವಂತಹ ಸಿನಿಮಾವನ್ನು ನಿರ್ಮಾಣ ಮಾಡಿರ್ತಕ್ಕಂತಹ, ಪ್ರೊಡ್ಯೂಸ್ ಮಾಡಿರುವಂತಹ ಆದಿತ್ಯದಾರ್ ನಿರ್ದೇಶನ ಮಾಡಿರುವಂತಹ ಸಿನಿಮಾ ಇದು. ದ ಮ್ಯಾನ್ ಆದಿತ್ಯದಾರ್, ಆತನ ಸ್ಪೆಷಾಲಿಟಿ ಏನು ಅಂತಂದರೆ, ನಮ್ಮ ಆರ್ಮಿ ಹೆಂಗೆಲ್ಲ ಕೆಲಸ ಮಾಡುತ್ತೆ, ನಮ್ಮ ಸ್ಪೈ ಹೆಂಗೆಲ್ಲ ಕೆಲಸ ಮಾಡ್ತಾರೆ, ನಮ್ಮ ಆರ್ಮಿಯಲ್ಲಿ ಏನೆಲ್ಲ ಇರುತ್ತೆ, ಅವರ ಕಾರ್ಯವೈಖರಿ ಏನು, ನಮ್ಮ ಸೇನಾನಿಗಳ, ನಮ್ಮ ಸೈನಿಕರ ಗಟ್ಸ್ ಹೆಂಗಿರುತ್ತೆ, ಅವ್ರ ಧೈರ್ಯ ಹೆಂಗಿರುತ್ತೆ, ಇದನ್ನೆಲ್ಲ ಭಾಳ ಅದ್ಭುತವಾಗಿ ಪೋರ್ಟ್ರೇ ಮಾಡ್ತಾರೆ ಅವ್ರ ಸಿನಿಮಾಗಳಲ್ಲಿ. ಈ ದುರಂಧರ್ ಸಿನಿಮಾದಲ್ಲೂ ಹಾಗೆ ಸ್ಪೈ ಎಲ್ಲ ಹೆಂಗೆ ವರ್ಕ್ ಮಾಡ್ತಾರೆ, ಸ್ಪೈ ವರ್ಕ್ಸ್ ಎಲ್ಲ ಹೆಂಗಿರುತ್ತೆ, ನಮ್ಮ ದೇಶದವರು ಶತ್ರು ದೇಶಕ್ಕೆ ಹೋಗಿ ಅವರ ಪ್ಲ್ಯಾನ್ಸ್ಗಳನ್ನೆಲ್ಲ ತಿಳ್ಕೊಂಡು ಅದನ್ನು ಎಕ್ಸಿಕ್ಯೂಟ್ ಆಗದಂತೆ ಹೆಂಗೆ ತಡೀತಾರೆ, ಅವರ ಮನಸ್ಥಿತಿಗಳೇನು, ಅವರ ಕೆಲಸ ಕಾರ್ಯಗಳು ಹೆಂಗಿರುತ್ತೆ, ಅವರ ಕಾರ್ಯನಿರ್ವಹಣೆ ಹೆಂಗಿರುತ್ತೆ, ಅದನ್ನೆಲ್ಲ ಭಾಳ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಒಬ್ಬ ಸಾಮಾನ್ಯ ಪ್ರಜೆಗೂ ಕೂಡ ಓ ಸ್ಪೈಗಳೆಲ್ಲ ಹೀಗೆಲ್ಲ ವರ್ಕ್ ಮಾಡ್ತಾರಾ, ಹೀಗೆಲ್ಲ ಆಗುತ್ತಾ ಅಂತ ಗಾಬರಿ ಆಗಬೇಕು. ಇನ್ಫ್ಯಾಕ್ಟ್ ಅದು ಒಂಥರ ಎಜುಕೇಷನ್ ಥರ ಇದೆ. ಅಂದರೆ ಹೀ ಈಸ್ ಗೋಯಿಂಗ್ ಟು ಎಜುಕೇಟ್ ದ ಪೀಪಲ್, ನಮ್ಮವ್ರು ಹೆಂಗೆ ಕೆಲಸ ಮಾಡ್ತಾರೆ ಅಂತ. ನಾವು ಅಂದ್ಕೊಂಡಿದ್ವಿ ಬರೀ ಬಾರ್ಡ್ರಲ್ಲಿ ಗನ್ ಹಿಡ್ಕೊಂಡು ನಿಂತಿರ್ತಾರೆ ನಮ್ಮ ಸೈನಿಕರು, ಯಾರಾದರೂ ಎದುರು ಬಂದರೆ ಗುಂಡು ಹೊಡಿತಾರಂತ, ಇಷ್ಟೇ. ನೋ, ಹಾಗಲ್ಲ. ನುಗ್ಗಿ ಹೊಡೆಯೋದು ಹೆಂಗೆ ಅನ್ನುವಂಥದ್ದನ್ನು ಉರಿ ಸಿನಿಮಾ ಮೂಲಕ ಆದಿತ್ಯದಾರ್ ತೋರಿಸ್ಕೊಟ್ರು. ನಮ್ಮ ಸೇನಾನಿಗಳು ಯಾವುದಕ್ಕೂ ಅಂಜಲ್ಲ, ನುಗ್ಗು ಹೊಡಿತಾರೆ ಅಂತ. ನಮ್ಮ ಸೇನಾನಿಗಳು ಶತ್ರು ದೇಶಕ್ಕೆ ಹೋಗಿ ಅಲ್ಲಿ ವಾಸ ಮಾಡಿ ಅವ್ರು ಏನೇನು ಪ್ಲ್ಯಾನ್ಸ್ಗಳನ್ನು ಮಾಡ್ತಾರೆ ಅನ್ನೋದನ್ನು ಪ್ರಾಣ ಹಂಗಿಲ್ಲದೆ, ಪ್ರಾಣ ಭೀತಿಯನ್ನು ತೊರೆದು ಈ ಕೆಲಸವನ್ನು ನಿಭಾಯಿಸ್ತಾರೆ ಅನ್ನುವಂಥದ್ದನ್ನು ದುರಂಧರ್ ಸಿನಿಮಾ ಮೂಲಕ ತೋರಿಸ್ಕೊಟ್ರು. ಹತ್ರ 3-3.5 ಗಂಟೆ ಇದೆ ಸ್ವಾಮಿ ಈ ಸಿನಿಮಾ. ಕೂತವರು ಕುರ್ಚಿಯಿಂದ ಎದ್ದೇಳಲ್ಲಪ್ಪ, ಹಂಗಿದೆ ಸಿನಿಮಾ. ಆಯಿತಾ, ಆ ಕಾರಣಕ್ಕಾಗಿಯೇ ಸಿನಿಮಾ ಇವತ್ತು ಕೋಟ್ಯಾಂತರ ರೂಪಾಯಿ ಬಾಚ್ಕೊಂಡ್ಬಿಟ್ಟಿದೆ. ಹತ್ರ 900+ CR ದುರಂಧರ್ ಕಲೆಕ್ಷನ್ ಮಾಡಿದೆ ಆಲ್ ಓವರ್ ವರ್ಲ್ಡ್. ಬರೀ ಇಂಡಿಯಾದಲ್ಲೇ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 600ಕ್ಕೂ ಅಧಿಕ ಕೋಟಿ ರೂಪಾಯಿಗಳನ್ನು ದುರಂಧರ್ ಸಿನಿಮಾ ಸಂಪಾದನೆ ಮಾಡಿದೆ. ಅದರಲ್ಲಿಯೂ 6 ರಾಷ್ಟ್ರಗಳಲ್ಲಿ ಈ ಸಿನಿಮಾವನ್ನು ಬ್ಯಾನ್ ಮಾಡಿದ್ದಾರೆ. ಪಾಕಿಸ್ತಾನ ಓರಿಯೆಂಟೆಡ್, ಪಾಕಿಸ್ತಾನ್ ಪ್ರೋ ಕಂಟ್ರೀಸ್ಗಳು ಯಾವ್ಯಾವಿದೆ ಆ 6 ಕಂಟ್ರಿಗಳಲ್ಲಿ ದುರಂಧರ್ನ ಬ್ಯಾನ್ ಮಾಡಿದ್ದಾರೆ.
ಬ್ಯಾನ್ ಮಾಡಿದರೂ ಕೂಡ ಅದ್ರ ಜೊತೆಗೆ ಪೈರಸಿ ಮತ್ತೊಂದು ಮಗದೊಂದು ಅಂತ ಒಂದಿಷ್ಟು ಪೆಡಂಭೂತಗಳಿದೆ. ಅದೆಲ್ಲ ಇದ್ದರೂ ಕೂಡ ಈ ಎಲ್ಲ ಅಡೆತಡೆಗಳ ಮಧ್ಯೆ ಸಿನಿಮಾ 900 ಕೋಟಿಗೂ ಅಧಿಕ ಹಣವನ್ನು ಬಾಕ್ಸ್ ಆಫೀಸಲ್ಲಿ ಕೊಳ್ಳೆ ಹೊಡೆದಿದೆ. ಕಾಂತಾರ ರೆಕಾರ್ಡ್ ಏನಿತ್ತಲ್ಲ, ಕಾಂತಾರ ರೆಕಾರ್ಡನ್ನು ಲಿಟ್ರಲಿ ಬ್ರೇಕ್ ಮಾಡಿದೆ. ಅದು ಏನು, ಜಸ್ಟ್ ಇನ್ 20 ಡೇಸ್, 20 ದಿನಗಳಲ್ಲಿ, 20 ದಿನಗಳಲ್ಲಿ. ಇನ್ನು ದುರಂಧರ್ ಪಾರ್ಟ್ 2 ಸೀಕ್ವೆಲ್ ಬರುತ್ತೆ ಅಂತ ಗೊತ್ತಾದ ತಕ್ಷಣ ಅದು ಸಂತೋಷಪಟ್ಟಂಥವ್ರು ಅದು ಎಷ್ಟು ಜನನೂ ಗೊತ್ತಿಲ್ಲ. ಯಾಕೆಂತಂದರೆ ಪಾರ್ಟ್ 1ಗೆ ಇಷ್ಟು ಹ್ಯೂಜ್ ಸಕ್ಸಸ್ ಸಿಕ್ಕಿದೆ, ಇಷ್ಟು ಅಪ್ರಿಷಿಯೇಷನ್ ಸಿಕ್ಕಿದೆ, ಆಯಿತಾ. ಇನ್ನು ಪಾರ್ಟ್ 2 ಹೆಂಗಿರುತ್ತೆ, ಇನ್ನೂ ಏನೇನೆಲ್ಲ ತೋರಿಸಿರಬಹುದು ನಮ್ಮ ಸ್ಪೈಗಳ ಬಗ್ಗೆ, ನಮ್ಮ ಸ್ಪೈ ಎಲ್ಲ ಹೆಂಗೆ ಕೆಲಸ ಮಾಡ್ತಾರೆ ನಮ್ಮ ಭಾರತದವರು, ಅವ್ರ ಎಕ್ಸಿಕ್ಯೂಷನ್ ಹೆಂಗಿರುತ್ತೆ, ಆ ಥ್ರಿಲ್ಲರು, ಆ್ಯಕ್ಷನ್ನು, ಆ ಎಂಟರ್ಟೈನ್ಮೆಂಟು ಅದೆಲ್ಲ ಹೆಂಗಿರುತ್ತೆ ಅನ್ನುವಂತಹ ನಿರೀಕ್ಷೆ ಅನೇಕರಲ್ಲಿ ಈಗ ಕಾಡ್ತಾ ಇದೆ. ಅದರಲ್ಲೂ ರಣವೀರ್ ಸಿಂಗ್ ಒಬ್ಬರೇನಾ, ಸಂಜಯ್ ದತ್ತು, ಮಾಧವನ್ನು, ಅಕ್ಷಯ್ ಖನ್ನಾ, ಏನು ಸ್ಟಾರ್ ಗಣನೆ ಇದೆ ಈ ಸಿನಿಮಾದಲ್ಲಿ, ಸ್ಟಾರ್ ಗಣನೆ ಇದೆ. ಆದ್ದರಿಂದ ದುರಂಧರ್ ಪಾರ್ಟ್ 2 ಕೂಡ ಬಹಳ ದೊಡ್ಡ ನಿರೀಕ್ಷೆ ಇದೆ. ಈಗಾಗಲೇ ಆಲ್ರೆಡಿ ಡೇಟ್ ಅನೌನ್ಸ್ ಆಗಿಬಿಟ್ಟಿದೆ, ಮಾರ್ಚ್ 19ನೇ ತಾರೀಕು ನಾವು ರಿಲೀಸ್ ಮಾಡ್ತೀವಿ ಅಂತ. ಎಟ್ ದ ಸೇಮ್ ಟೈಮ್ ಟಾಕ್ಸಿಕ್ ಕೂಡ ಆಗಲೇ ಬರುತ್ತೆ. ಆದ್ದರಿಂದ ರಣವೀರ್ ಸಿಂಗು ವೆರಿ ಹಾರ್ಡ್ ಕಾಂಪಿಟೇಟರ್ ಆಗುತ್ತಾರೆ. ಒಂದು ವೇಳೆ ದುರಂಧರ್ ಏನಾದರೂ ಇಷ್ಟು ದೊಡ್ಡ ಪ್ರಮಾಣದ ಹಿಟ್ಟನ್ನು ಪಡೆದುಕೊಂಡಿರದಿದ್ದರೆ, ಹಿಟ್ ಆಗದಿದ್ದರೆ ಟಾಕ್ಸಿಕ್ಕಿಗೆ ಇದೇನು ಕಾಂಪಿಟೇಷನ್ನೇ ಆಗ್ತಿರಲಿಲ್ಲ ಟಾಕ್ಸಿಕ್ಕಿಗೆ. ಆದರೆ ದುರಂಧರ್ ಇಷ್ಟು ದೊಡ್ಡ ಪ್ರಮಾಣದ ಹಿಟ್ಟು ಪಡೆದುಕೊಂಡಿರೋ ಕಾರಣಕ್ಕೇ ಇದು ಎಲ್ಲೋ ಒಂದು ಕಡೆ ಟಾಕ್ಸಿಕ್ಕಿಗೆ ಬಹಳ ಹಾರ್ಡ್ ಕಾಂಪಿಟೇಷನ್ ಆಗಿಬಿಡುತ್ತೇನೋ ಅಂತ ಅನಿಸಿದೆ. ಯಾಕೆಂತಂದರೆ ಅಡ್ವಾಂಟೇಜ್ ಏನು ಅಂತಂದರೆ ದುರಂಧರ್ 2 ಏನಿದೆ ಅನ್ನೋದನ್ನು ಜನ ಪ್ರಿಡಿಕ್ಟ್ ಮಾಡಬಹುದು. ಪ್ರಿಡಿಕ್ಟ್ ಮಾಡಿ ಇದು ಹಿಂಗಿದೆ ಸ್ಟೋರಿ, ಇದು ನೋಡಬೇಕು, ಇದು ನೋಡೋಣ, ಇದಕ್ಕೆ ಹೋಗೋಣ ಅನ್ನುವಂಥ ಒಂದು ಆಸಕ್ತಿ, ಒಂದು ಕೆರಳು ಏನು ಅದೊಂದು ಹಪಹಪಿ ಈಗಾಗಲೇ ಚಿತ್ರತಂಡ, ದುರಂಧರ್ ಚಿತ್ರತಂಡ ಮೂಡಿಸ್ಬಿಟ್ಟಿದೆ. ಎಕ್ಸಾಂಪಲ್ ಕೊಡೋದಾದರೆ, ವೈ ಕಟ್ಟಪ್ಪ ಕಿಲ್ಡ್ ಬಾಹುಬಲಿ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ಹಿಂದಕ್ಕೆ. ಕಟ್ಟಪ್ಪ ಬಾಹುಬಲಿಯನ್ನು ಯಾಕೆ ಕೊಂದ, ಆ ಕಾರಣ ತಿಳ್ಕೊಳ್ಳೋಕ್ಕಾದ್ರೂ ಬಾಹುಬಲಿ 2 ನೋಡೋಕ್ಕೆ ಜನ ಹೋದರು. ಹಾಗೆ ಆ ದುರಂಧರ್ ಪಾರ್ಟ್ 1 ಏನಿದೆ, ಆ ಪಾರ್ಟ್ 1 ಕಂಟಿನ್ಯೂಟಿ ಮುಂದೆ ಏನಾಗುತ್ತೆ ಅನ್ನುವಂತಹ ಕುತೂಹಲ ಅನೇಕರಲ್ಲಿ ವ್ಯಕ್ತವಾಗಿದೆ. ಆದ್ದರಿಂದ ಅವರೆಲ್ಲರೂ ಕೂಡ ಈಗ ದುರಂಧರ್ ಪಾರ್ಟ್ 2 ನೋಡುವಂತಹ ಕಾತುರತೆಯಲ್ಲಿ ಇದ್ದೇ ಇದ್ದಾರೆ. ಇನ್ನು KGF ಸಿನಿಮಾ ಆದಮೇಲೆ ಯಶ್ ಅವರು ಎಲ್ಲಿಯೂ ಕೂಡ ಬಹಿರಂಗವಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳಿಲ್ಲ, ಬೇರೆ ಯಾವ ಸಿನಿಮಾಗಳನ್ನು ಮಾಡಿಲ್ಲ. ನೆಕ್ಸ್ಟ್ ಅವರ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಅಂದರೆ ಅದು ಟಾಕ್ಸಿಕ್, ವೆರಿ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಟಾಕ್ಸಿಕ್. ಆದ್ದರಿಂದ ಟಾಕ್ಸಿಕ್ ಸಿನಿಮಾಕ್ಕೆ ಇದು ಬಹಳ ಹಾರ್ಡ್ ಕಾಂಪಿಟೇಷನ್ ಆಗುತ್ತೇನೋ ಅನ್ನುವಂತಹ ಮಾತುಕತೆಗಳು ಈಗ ಬಹಳ ಕೇಳಿ ಬರ್ತಾ ಇದೆ. ಆಮೇಲೆ ಇನ್ನೊಂದು ಏನು ಅಂತಂದರೆ ಡಿಸ್ಅಡ್ವಾಂಟೇಜ್. ಓಕೆ, ಸಿನಿಮಾ ಮಾಡಬೇಕು, ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಡಬೇಕು, ಒಳ್ಳೆ ಸ್ಟೋರಿ ಹೇಳಬೇಕು, ಜನಗಳನ್ನು ಎಂಟರ್ಟೈನ್ಮೆಂಟ್ ಮಾಡಬೇಕು, ವೆರಿ ರಿಚ್ ಮೇಕಿಂಗ್ ಇರಬೇಕು, ಎಲ್ಲವನ್ನೂ ಒಪ್ಕೊಳ್ಳೋಣ, ಎಲ್ಲವೂ ಫೈನ್ ಅಕಾರ್ಡಿಂಗ್ ಟು ಯು. ಆದರೆ ನೀವು ವರ್ಷಾನುಗಟ್ಟಲೆ ಸಿನಿಮಾನೇ ಕೊಡದೆ ಜನಮಾನಸದಿಂದ ದೂರ ಆಗಿಬಿಟ್ರೆ ಜನ ನಿಮ್ಮಲ್ಲಿ ಇಂಟ್ರೆಸ್ಟನ್ನು ಕಳ್ಕೊಂಡು ಸಿನಿಮಾ ನೋಡೋದಕ್ಕೆ ಬರೋದಿಲ್ಲ. ಆದ್ದರಿಂದ ಅದು ಒಂದು ಡಿಸ್ಅಡ್ವಾಂಟೇಜ್ ಇದೆ. ಎಷ್ಟು ವರ್ಷ ಆಯಿತು KGF 2 ಬಂದು, ಎಷ್ಟು ವರ್ಷ ಆಯಿತು ಅಂದರೆ ಇಷ್ಟು ವರ್ಷ ಕಾದುಕೊಂಡು ಬಂದಂತಹ ದಿನಗಳು ಕೇವಲ 2-2.5 ಗಂಟೆಗಳಲ್ಲಿ ಮುಗಿದು ಹೋಗಿಬಿಡುತ್ತಲ್ಲ ಒಂದು ಸಿನಿಮಾ ನೋಡಿದರೆ, ಹೀರೋ ಸಿನಿಮಾ ನೋಡಿದರೆ. ಆದ್ದರಿಂದ ಹಂಗೆ ಆಗಬಾರ್ದು ಅಂತಂದರೆ ನಿರಂತರವಾಗಿ ಮೇಕಿಂಗ್ ಆಫ್ ಫಿಲ್ಮ್ಸ್ ಅನ್ನೋದು ಕಂಟಿನ್ಯೂಟಿಯಲ್ಲಿ ಇರಬೇಕು. ಇನ್ನು ಇದ್ರ ಜೊತೆಗೆ ದುರಂಧರ್ ಜೊತೆಗೆ ಟಾಕ್ಸಿಕ್ಕಿಗೆ ಮತ್ತೊಂದು ಟಕ್ಕರ್ ಕೊಡುವಂತಹ ಸಿನಿಮಾ ಅಂತಂದರೆ ತೆಲುಗುವಿನ ಅಡವಿ ಶೇಷರವರ ಡಕಾಯತ್ ಅನ್ನುವಂತಹ ಒಂದು ಸಿನಿಮಾ. ಆ ಸಿನಿಮಾನು ವೆರಿ ಸೆನ್ಸೇಷನ್ನ ಕ್ರಿಯೇಟ್ ಮಾಡಿರ್ತಕ್ಕಂತಹ ಸಿನಿಮಾ. ಇನ್ನು ಅದ್ರ ಜೊತೆಗೆ ಅಟ್ ದ ಸೇಮ್ ಟೈಮ್ ಆ ಕಡೆ ಈ ಕಡೆ ಒಂದು ಸ್ವಲ್ಪ ನೋಡಿದರೆ ರಾಮ್ ಚರಣ್ ಅವರ ಸಿನಿಮಾ ಕೂಡ ಆಗಲೇ ರಿಲೀಸ್ ಆಗುತ್ತೆ, ಪೆದ್ದಿ. ಅದು ಕೂಡ ಆ ಟೈಮಲ್ಲೇ ಒಂದು ಸ್ವಲ್ಪ ರಿಲೀಸ್ ಆಗಲಿಕ್ಕಿದೆ, ಮಾರ್ಚ್ ಟೈಮಲ್ಲಿ. ಸೊ ಅದರಿಂದ ಎಲ್ಲ ಕಡೆಯಲ್ಲೂ ನೋಡಿದರೆ ಕಾಂಪಿಟೇಷನ್ ಜಾಸ್ತಿ ಇದೆ ಟಾಕ್ಸಿಕ್ಗೆ. ಅದರಲ್ಲೂ ಹೈಲಿ ಕಾಂಪಿಟೇಷನ್ ಇರತಕ್ಕಂಥದ್ದು ದುರಂಧರ್ 2 ಇಂದ. ಸೊ ಟಾಕ್ಸಿಕ್ಕನ್ನು ದುರಂಧರ್ 2 ಹೊಡೆದಾಕುತ್ತೋ, ದುರಂಧರ್ 2 ಟಾಕ್ಸಿಕ್ ಹೊಡೆದಾಕುತ್ತೋ ಗೊತ್ತಿಲ್ಲ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಬಟ್ ಎಲ್ಲ ನ್ಯಾಷನಲಿಸ್ಟ್ಗಳು, ರಾಷ್ಟ್ರೀಯವಾದಿಗಳು, ದೇಶಭಕ್ತಿ ಇರತಕ್ಕಂಥವರು ಅಥವಾ ದೇಶ ವಿರೋಧಿಗಳು ಕೂಡ ಎಲ್ಲಿ ಕಳ್ಳ ಮಾರ್ಗದಲ್ಲಿ ಈ ಸಿನಿಮಾ ನೋಡ್ತಿದ್ದಾರೆ. ಬ್ಯಾನ್ ಆದರೂ ಕೂಡ ಪೈರಸಿ ಮುಖಾಂತರ ದುರಂಧರ್ ಸಿನಿಮಾ ನೋಡಿದ್ದಾರೆ ಅನೇಕ ಜನ, ಪಾಕಿಸ್ತಾನಗಳಲ್ಲಿ, ಬೇರೆ ಬೇರೆ ಕಂಟ್ರಿಗಳಲ್ಲಿ. ನಮ್ಮ ದೇಶದಲ್ಲಿಯೂ ಕೂಡ ಈ ಥರ ವಿಷಯ ಇದೆ, ಪಾಕಿಸ್ತಾನದವರು ಯಾವ ರೀತಿಯಾಗಿ ಮೋಸ ಮಾಡ್ತಾರೆ ಅನ್ನುವಂತಹ ವಿಚಾರ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅದು ಎಷ್ಟು ಜನ ಕುದ್ಕೊಂಡ್ರೋ ಇದ್ದಾರೆ. ಕೆಲವು ಹುಳಗಳು ಇರುತ್ತೆ, ಬ್ಯಾಕ್ಟೀರಿಯಾಸ್ ಇರುತ್ತೆ ನಮ್ಮ ದೇಶದಲ್ಲಿದ್ದು ನಮ್ಮ ದೇಶವನ್ನು ವಿರೋಧ ಮಾಡ್ತಾ ಪಕ್ಕದ ಪಾಪಿ ದೇಶವನ್ನು ಸಪೋರ್ಟ್ ಮಾಡುವಂಥ ಜನಗಳಿದ್ದಾರೆ. ಸೊ ಜನ ಯಾವುದಕ್ಕೆ ಮಣೆ ಹಾಕ್ತಾರೆ, ಯಾವುದಕ್ಕೆ ಶಬಾಷ್ಗಿರಿ ಕೊಡ್ತಾರೆ, ಯಾವ ಸಿನಿಮಾ ವಿನ್ ಆಗುತ್ತೆ,
ಎರಡು ಅದು ಯಾವ ದೊಡ್ಡ ಪ್ರಮಾಣದಲ್ಲಿ ಕ್ಲ್ಯಾಶ್ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.